ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. 18ನೇ ಶತಮಾನದ ಸಮಾಜ ಸುಧಾರಕ ಮತ್ತು ಸಮಾಜಕ್ಕೆ ತ್ಯಾಗ ಮತ್ತು ನಿಸ್ವಾರ್ಥದ ಸೇವೆಯ ಸಕಾರ ರೂಪವಾದ ಸಂತ ಶ್ರೀ ಶರಣಬಸವೇಶ್ವರರ 204ನೇ ಪುಣ್ಯತಿಥಿಯನ್ನು ಸ್ಮರಿಸುವ ಐತಿಹಾಸಿಕ ಶರಣಬಸವೇಶ್ವರ ಯಾತ್ರೆ ಮತ್ತು ಪ್ರಸಿದ್ಧ ರಥೋತ್ಸವವು ಮಾರ್ಚ್ 8ರಂದು ಕಲಬುರಗಿ ನಗರದ ವಿಶಾಲವಾದ ಶರಣಬಸವೇಶ್ವರ ದೇವಾಲಯದ ಸಂಕೀರ್ಣದಲ್ಲಿ ನಡೆಯಲಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದ್ರಾಕ್ಷಾಯಣಿ ಅವ್ವಾಜಿ ಹೇಳಿದರು. ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ದಾಸೋಹ ಮಹಾಮನೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾತೋಶ್ರೀ ಡಾಕ್ಟರ್ ಅವ್ವಾಜಿ ಅವರು 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಮತ್ತು ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ ದೇಶಮುಖ್ ಅವರ ಉಪಸ್ಥಿತಿಯಲ್ಲಿ ಜಾತ್ರೆ ಮತ್ತು ರಥೋತ್ಸವವು ಶರಣಬಸವೇಶ್ವರ ಸಂಸ್ಥಾನದ ಕ್ಯಾಲೆಂಡರ್ನಲ್ಲಿ ಪ್ರಮುಖ ದಿನದಲ್ಲಿ ಒಂದಾಗಿದೆ. ಶರಣಬಸವೇಶ್ವರ ಜಾತ್ರೆ ಮತ್ತು ರಥೋತ್ಸವ ಪ್ರಾರಂಭ ಆಗುವ ಮೊದಲು ದೇವಾಲಯದಲ್ಲಿ ಅಲಂಕರಿಸಲಾದ ರಥದಲ್ಲಿ ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಪೂಜೆಗಳು ನೆರವೇರಿಸಲಾಗುವುದು ಎಂದರು. ಘನ ಆಶೀರ್ವಾದದಿಂದ ಮತ್ತು ಪೂಜ್ಯ ದೊಡ್ಡಪ್ಪ ಎಸಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ವರ್ಷದ ರಥೋತ್ಸವ ಕಾರ್ಯಕ್ರಮ ಬಹಳ ಭಕ್ತಿ ಮತ್ತು ಗೌರವದಿಂದ ಮಾಡಲಾಗುತ್ತದೆ. ಎಲ್ಲ ಕೈಗೊಂಡ ಕಾರ್ಯಕ್ರಮಗಳು ಅಣ್ಣವರಿಗಾಗಲೇ ಎಲ್ಲ ವಿಸ್ತರಿಸಿದರು. ಅದ್ರ ಬಗ್ಗೆ ಶಾರ್ಟಾಗಿ ನಾನು ಹೇಳ್ತೇನೆ. ಉಚ್ಚಾಯಿ ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಚಾಲನೆ ಕೊಡುವವರು. ರಥೋತ್ಸವ ದಿನ ಪ್ರಸಾದ ಬಟ್ಟಲು, ಲಿಂಗ ಸಜ್ಜಿಕೆ ದರ್ಶನ ಭಕ್ತ ಸಂಕುಲಕ್ಕೆ ಅವರೇ ತೋರಿಸುವರು. ಚಿರಂಜೀವಿ ಪೂಜ್ಯ 9ನೇ ಪೀಠಾಧಿಪತಿ ಪೂಜ್ಯ ಅವರು. ಮಹಾದಾಸೋಹಿ ಶರಣಬಸವೇಶ್ವರರ 104ನೇ ಯಾತ್ರಾ ಮಹೋತ್ಸವಕ್ಕೆ ಹೊಸ ತೇರು ಮಾಡಿಸಲಾಗಿದೆ. ಈ ದಾಸೋಹ ಕಾರ್ಯ ಕೈಗೊಂಡವರು ಮಾನ್ಯ ಮಂತ್ರಿಗಳಾದ ಶ್ರೀ ಈಶ್ವರ ಖಂಡ್ರೆ ಅಣ್ಣನವರು ಮತ್ತು ದೇವಸ್ಥಾನ ಆವರಣದಲ್ಲಿ ಎಲ್ಲ ಪೀಠಾಧಿಪತಿಗಳ ಮಹಾಸಮಾಧಿಗಳ ಮೇಲೆ ಗೋಪುರ ನಿರ್ಮಾಣ ಮಾಡುವ ಕಾರ್ಯ ಕೈಗೊಳ್ಳಲಾಗಿದೆ. ಅದು ಪೂಜ್ಯ ಅಪ್ಪ ಅವರ ಸಂಕಲ್ಪವಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಾಸೋಹ ಜ್ಞಾನರಥ ಪ್ರಶಸ್ತಿ ಶ್ರೀ ಈಶ್ವರ ಖಂಡ್ರೆ ಅಣ್ಣನವರಿಗೆ ಮತ್ತು ಅವರ ಮನೆಯವರಾದ ಅಕ್ಕವರಿಗೆ ಅವ್ವ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ ಮತ್ತು ಅಪ್ಪ ಪ್ರಶಸ್ತಿ ಮುಗುಣ್ಣಾಗೇವ್ ಪೂಜ್ಯರಿಗೆ ಕೊಡಲಾಗುತ್ತಿದೆ ಮತ್ತು ಶರಣ ಸೇವಾ ವೈದ್ಯ ರತ್ನ ಪ್ರಶಸ್ತಿಯು ಕಲಬುರಗಿಯ ವೈದ್ಯರಿಗೆ ಕೊಡಲಾಗುತ್ತಿದೆ. ಪೂಜ್ಯ ಡಾಕ್ಟರ್ ಅಪ್ಪ ಅವರ ಭಾವಚಿತ್ರ 30 ಅಡಿ ದೊಡ್ಡ ಕಟೌಟ್ ಹಾಕಿ ಎಲ್ಲರ ದರ್ಶನಕ್ಕೆ ಅವಕಾಶ ಮಾಡಿ ಕೊಡಲಾಗುತ್ತಿದೆ. ದಿನಾಲೂ ಭಕ್ತ ಸಂಕುಲ ಪ್ರಸಾದ ಮಾಡುವ ದಾಸೋಹ ಮಾಮಲಿ ಸಂಪೂರ್ಣವಾಗಿ ಆಧುನಿಕ ತಂತ್ರಜ್ಞಾನ ಬಳಸಿ ನವೀನೀಕರಣ ಮಾಡಲಾಗಿದೆ. 2 ತಾಸಿನಲ್ಲಿ ಸುಮಾರು 10,000 ಜನರು ಊಟ ಮಾಡುವ ಪ್ರಸಾದ ತಯಾರವಾಗುತ್ತದೆ. ಅಲ್ಲಿ ಮೊದಲು ಹೊಗೆಯಿಂದ ಕಟ್ಟಿಗೆಯಿಂದ ಮಾಡುತ್ತಿದ್ದು, ಅದು ತೊಂದರೆ ಹೋಗಿ ಆಧುನೀಕರಣ ಮಾಡಲಾಗಿದೆ. ಬಾಯ್ಲರ್ಗಳ ಮುಖಾಂತರ ಅನ್ನವನ್ನು ಬಹಳ ಪ್ರಶಸ್ತವಾಗಿ, ಸ್ವಚ್ಛವಾಗಿ ಮತ್ತು ಶಿಸ್ತಿನ ಪ್ರಕಾರ ಆಧುನೀಕರಣ ಮಾಡಲಾಗಿದೆ. ಮತ್ತು ದಿನಾಂಕ 4ರಿಂದ 9ನೇವರೆಗೂ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಜೀವನಾತೀತ ಕಿರುನಾಟಕಗಳ ಸರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಅವರ ಮಹಾದಾಸೋಹ ಸೂತ್ರ ಕುರಿತು ನುಪೂರ ಜಯಂತಿ. ಇನ್ನು ಇದೇ ವೇಳೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಸ್ಥಾನದ 9ನೇ ಮಹಾದಾಸೋಹದ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಮಾತನಾಡಿದರು. ಎಲ್ಲರಿಗೂ ಶರಣಾರ್ಥಿ ಹಾಗೂ ಮಾಧ್ಯಮದವರಿಗೆ ಶರಣಾರ್ಥಿ. ಶಿವಪಥ ಆದಿಯೊಡೆ ಗುರುಪಥ ಮೊದಲು, ಕೂಡಲ ಸಂಗಮ ಆದಿಯೊಡೆ ಶರಣ ಸಂಘವೇ ಮೊದಲು. ಕಲಬುರಗಿ ಆರಾಧ್ಯ ದೇವರಾದ ಮಹಾದಾಸೋಹಿ ಶರಣಬಸವೇಶ್ವರರಿಗೆ ನಮಸ್ಕರಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅವ್ವಾಜಿ ಅವರಿಗೆ ನಮಸ್ಕರಿಸಿ, ಗುರು ಹಿರಿಯರಿಗೆ ಸಕಲ ಭಕ್ತಾದಿಗಳಿಗೆ ಶರಣಾರ್ಥಿ. ಅಪ್ಪಾಜಿ ಅಗಲಿಕೆ ನಂತರದ ಭಾರವಾದ ಮನಸ್ಸಿನಿಂದ ಮೊದಲನೇ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮಾನವನು ಮಹಾದೇವನಾಗುವಂತೆ ಅಪ್ಪಾಜಿಯವರ ಕಾಯಕ ನಿಷ್ಠೆಯಿಂದ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ಪಂಚಾಚಾರಗಳನ್ನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನಿತ್ಯಾಚಾರ ಇವೇ ಪಂಚದಾಸೋಹಗಳಯ್ಯ. ಪಂಚದಾಸೋಹಿಗಳಾದ ಮಹಾದಾಸೋಹಿ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವವನ್ನು 7 ಮತ್ತು 8ರಂದು ಆಚರಿಸುತ್ತಿದ್ದೇವೆ. 7ರಂದು ಉಚ್ಚಾಯಿ, 8ರಂದು ರಥೋತ್ಸವದಲ್ಲಿ ಇರುತ್ತದೆ. ಸಕಲ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿ ಶರಣರ ದಿವ್ಯ ದರ್ಶನ ಪಡೆಯಬೇಕು. ಪ್ರಸಾದ ಬತ್ತಲು ಮತ್ತು ಲಿಂಗ ಸಜ್ಜಿಕೆಯ ದಿವ್ಯ ದರ್ಶನವನ್ನು ಪಡೆದು ಧನ್ಯರಾಗಬೇಕು. ತಾನಿದ್ದರೆ ಭಕ್ತಿ ಶ್ರದ್ಧೆ ಮಾಡುವುದು ಕಾಯಕ, ತಾನಿದ್ದರೆ ಭಕ್ತಿ ಶ್ರದ್ಧೆ ನೀಡುವುದು ದಾಸೋಹ, ತಾನಿದ್ದರೆ ಭಕ್ತಿ ಶ್ರದ್ಧೆ ಪಡೆಯುವುದು ಪ್ರಸಾದವನ್ನು
ಚೆಲ್ಲಬಾರದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು. ಶರಣರ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಈ ಸಂದರ್ಭದಲ್ಲಿ ಕುಮಾರಿ ಭವಾನಿ ಎಸ್ಅಪ್ಪ, ಕುಮಾರಿ ಶಿವಾನಿ ಎಸ್ಅಪ್ಪ, ಕುಮಾರಿ ಮಹೇಶ್ವರಿ ಎಸ್ಅಪ್ಪ, ಡಾಕ್ಟರ್ ಅಲ್ಲಂ ಪ್ರಭು ದೇಶಮುಖ್ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ ಇದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೋಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.